ಮಂಗಳೂರಿನಿಂದ ವಿಟ್ಲ ಮಾರ್ಗವಾಗಿ ಸಂಚರಿಸುವಂತಹ ಖಾಸಗಿ ಬಸ್ನಲ್ಲಿ ಕಾಲೇಜು ವಿದ್ಯಾರ್ಥಿನಿಯರನ್ನೇ ಗುರಿಯಾಗಿಸಿಕೊಂಡು ವಿಕೃತವಾಗಿ ಲೈಂಗಿಕ ಕಿರುಕುಳ ನೀಡುತ್ತಾ ಇದ್ದ ಉಪ್ಪಿನಂಗಡಿ ಮೂಲದ ಖಾಸಗಿ ಬಸ್ ಕಂಡಕ್ಟರ್ನನ್ನ ಮಂಗಳೂರಿನ ದಕ್ಷಿಣ ಠಾಣೆಯ ಪೊಲೀಸರು ಶುಕ್ರವಾರದಂದು ಬಂಧಿಸಿದ್ದಾರೆ. ಉಪ್ಪಿನಂಗಡಿ ನಿವಾಸಿ ಇರ್ಫಾನ್ ಬಂಧಿತ ಆರೋಪಿಯಾಗಿದ್ದಾನೆ. ಈತ ಮಂಗಳೂರು ವಿಟ್ಲ ರೂಟ್ನಲ್ಲಿ ಓಡುವಂತಹ ಖಾಸಗಿ ಬಸ್ನಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದ. ಪೊಲೀಸ್ ತನಿಖೆಯ ವಿವರಗಳ ಪ್ರಕಾರ ಜುಲೈ 9ರಂದು ಸಂಜೆ ಸುಮಾರು 5 ಗಂಟೆಯ ವೇಳೆಗೆ ಕಾಲೇಜ್ ಮುಗಿಸಿ ವಿದ್ಯಾರ್ಥಿನಿಯರು ಈ ಬಸ್ನಲ್ಲಿ ಮನೆಗೆ ಮರಳ್ತಾ ಇದ್ರು. ಬಸ್ ಚಲಾಯಿಸ್ತಾ ಇದ್ದಂತೆ ಕಂಡಕ್ಟರ್ ಇರ್ಫಾನ್ ವಿದ್ಯಾರ್ಥಿನಿಯೊಬ್ಬಳನ್ನ ಟಾರ್ಗೆಟ್ ಮಾಡಿ ಆಕೆಯ ಸೀಟಿನ ಮುಂಭಾಗ ನಿಂತು ಅತ್ಯಂತ ಅಸಭ್ಯವಾಗಿ ತನ್ನ ಗುಪ್ತಾಂಗ ಪ್ರದರ್ಶಿಸಿದ್ದಾನೆ. ಅಷ್ಟಕ್ಕೆ ನಿಲ್ಲದೆ ಆಕೆಗೆ ವಿಚಿತ್ರವಾಗಿ ಲೈಂಗಿಕ ಸನ್ನೆಗಳನ್ನು ಮಾಡ್ತಾ ಬಸ್ನ ಕೊನೆಯ ಸೀಟಿಗೆ ಬರುವಂತೆ ಕೈ ಸನ್ನೆ ಮಾಡಿ ತೀವ್ರ ಮಾನಸಿಕ ಹಾಗೂ ಲೈಂಗಿಕ ಕಿರುಕುಳ ನೀಡಿದ್ದಾನೆ ಎನ್ನಲಾಗಿದೆ. ವಿಕೃತ ಕಂಡಕ್ಟರ್ನ ಈ ಕೃತ್ಯದಿಂದ ಭಯಭೀತಲಾದ ವಿದ್ಯಾರ್ಥಿನಿಯು ಮನೆಗೆ ತೆರಳಿ ಪೋಷಕರಿಗೆ ಮಾಹಿತಿಯನ್ನ ನೀಡಿದ್ದಾಳೆ. ತಕ್ಷಣವೇ ಜುಲೈ 9ರ ರಾತ್ರಿಯೇ ಮಂಗಳೂರು ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಅಧಿಕೃತ ದೂರು ದಾಖಲಿಸಲಾಗಿದೆ. ಪ್ರಕರಣದ ಗಂಭೀರ್ಯತೆಯನ್ನ ಅರಿತಂತಹ ದಕ್ಷಿಣ ವಲಯ ಪೊಲೀಸರು ಜುಲೈ 10ರಂದು ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿ ಆರೋಪಿ ಇರ್ಫಾನ್ನನ್ನ ವಶಕ್ಕೆ ಪಡೆದಿದ್ದಾರೆ. ಈ ಮಾರ್ಗದಲ್ಲಿ ನಿರಂತರವಾಗಿ ಸಂಚರಿಸುವ ಇತರ ವಿದ್ಯಾರ್ಥಿನಿಯರಿಗೂ ಈತ ಇದೇ ರೀತಿ ಉಪಟಳ ನೀಡ್ತಾ ಇದ್ದಾನೆ ಎಂಬ ಬಗ್ಗೆ ಪೊಲೀಸರು ತೀವ್ರ ವಿಚಾರಣೆಯನ್ನ ಕೈಗೊಂಡಿದ್ದಾರೆ.